ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಬಿಗ್ ಅಪ್ಡೇಟ್ ಅದು ತಂದಿದ್ದಾರೆ. ಆ ದೊಡ್ಡ ಅಪ್ಡೇಟ್ ಏನಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಿದ್ದಂತಹ 2,000 ರೂಪಾಯಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಹಾಗಿದ್ರೆ ನೀವು ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಪಡಿತಿದ್ರೆ ನಿಮಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೋಟೆಕ್. ನಿಮ್ಮೆಲ್ಲರಿಗೂ ಗೊತ್ತಿರುವುದು ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾರ್ಟ್ ಆಗಿ ನಮಗೆ 10 ತಿಂಗಳುಗಳಾಯಿತು. 11 ತಿಂಗಳ ಹಣ ಬರಬೇಕು ಅಂತ ಜನರು ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ, ಅಂದರೆ ದೊಡ್ಡ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಅದು ಏನನ್ನೋದು ನೋಡೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬರೋದನ್ನು ನಿಲ್ಲಿಸಬೇಕು ಅಂತ. ಹಾಗಿದ್ರೆ ನೀವು ಸಹ ಈ ಒಂದು ಹಣ ಪಡಿತಿರ್ತೀರಾ, ನಿಮಗೂ ಸಹ ಈ ಒಂದು ಹಣವನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮಾಡ್ತಿರ್ಬೋದು. ಆದರೆ ಇಲ್ಲ ಸ್ನೇಹಿತರೆ, ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ, ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ, ಇಲ್ಲಿ ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂತ ಸರ್ಕಾರ ನಿರ್ಧರಿಸಿತ್ತು. ಆದರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ತುಂಬ ಜನ ಈಗ ಒಂದು ಮನೆಯಲ್ಲಿ 2 ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳೋದು, ಹಾಗೆ ಫೇಕ್ ಪ್ರಾಕ್ಸಿ ಮಾಡಿಬಿಟ್ಟು ಫೇಕ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಹಣ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋದು, ಈ ಥರ ಮಾಡೋ ಕಾರಣದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣನ ಅವರಿಗೆ ಯಾರ್ಯಾರು ಈ ಪ್ರಾಕ್ಸಿ ಕಡೆಯಿಂದ, ಅಂದರೆ ಫೇಕ್ ರೇಷನ್ ಕಾರ್ಡ್ ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಾರೋ ಅಂಥವರ ಅಕೌಂಟ್ಗಳಿಗೆ, ಈ ಒಂದು ಖಾತೆಗೆ 2,000 ರೂಪಾಯಿ ಹಣ ಹೋಗಬಾರ್ದು, ಕ್ಯಾನ್ಸಲ್ ಆಗಬೇಕು ಅನ್ನೋ ಕಾರಣದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂಥವರಿಗೆ ಮಾತ್ರ ಕ್ಯಾನ್ಸಲ್ ಮಾಡಲು ನಿರ್ಧರಿಸಿದ್ದಾರೆ. ಈಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಓಡ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಲಕ್ಷಾಂತರ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ 2,000 ರೂಪಾಯಿ ಹಣನ ಅವ್ರ ಖಾತೆಗಳಿಗೆ ಜಮೆ ಮಾಡಿಸ್ಕೊಳ್ತಿದ್ದಾರೆ. ಅಂಥದ್ರಲ್ಲಿ ಈ ಒಂದು ಫೇಕ್ ರೇಷನ್ ಕಾರ್ಡ್ ಆಗಿರ್ಬೋದು, ಫೇಕ್ ಅರ್ಜಿ ಆಗಿರ್ಬೋದು ಸಲ್ಲಿಸಿ ಈ ಒಂದು ಹಣ ಪಡಿತಿರೋರನ್ನ ಹೇಗೆ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ತುಂಬ ಜನ ಮಹಿಳೆಯರು ಒಂದು ರೇಷನ್ ಕಾರ್ಡಲ್ಲಿ 6ರಿಂದ 7 ಜನ ಅವರ ಮನೆಯವರಿದ್ದರೆ ಅದನ್ನು ಡಿವೈಡ್ ಮಾಡಿ 2 ರೇಷನ್ ಕಾರ್ಡ್ಗಳಿಗೆ ಹೊಸ ಅರ್ಜಿಗಳನ್ನು ಸಲ್ಲಿಸಿ ಅವರು ಸಹ ಇಬ್ಬಿಬ್ಬರಿಗೆ ಹಣ ಪಡೆಯೋ ಥರ ಮಾಡ್ಕೊಳ್ತಿದ್ದಾರೆ. ಈಗ ನಾವು ಅರ್ಜಿ ಸಲ್ಲಿಸಿರ್ತೀವಲ್ಲ, ಸೊ ಅದರಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಬಯೋಮೆಟ್ರಿಕ್ ಇರುತ್ತೆ, ರೇಷನ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಸಹ ಇರುತ್ತೆ. ಈ ಒಂದು ಎಲ್ಲದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಹೊಸ ರೇಷನ್ ಕಾರ್ಡ್ ಅರ್ಜಿ ಬಂದಿರುವಂಥ ಹೊಸ ರೇಷನ್ ಕಾರ್ಡ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ, ಅದರ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ವೆರಿಫಿಕೇಷನ್ ಮಾಡಿ ಅಂಥವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾರು ಹಿಂದೆ ಫಸ್ಟು 10 ತಿಂಗಳ ಹಿಂದೆ ಅಥವಾ 7 ತಿಂಗಳ ಹಿಂದೆ ಅಪ್ಲಿಕೇಶನ್ ಆಗಿರ್ತಾರೋ ರೇಷನ್ ಕಾರ್ಡ್ಗಳಿಗೆ, ಅಂಥವ್ರಿಗೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಲ್ಲ ಅಂತ ತಿಳಿಸ್ಕೊಡ್ತಿದ್ದಾರೆ ಸ್ನೇಹಿತರೆ. ಯಾರು 9, 8, 10 ತಿಂಗಳ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಪಡೆದಿರ್ತಾರೋ ಅಂಥವ್ರು ಭಯಪಡುವಂತಿಲ್ಲ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಕ್ಯಾನ್ಸಲ್ ಆಗಲ್ಲ. ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಜೈ ಕರ್ನಾಟಕ ಮಾತೆ.